ಬಿಹಾರ ಮಹಾಯುದ್ಧದಲ್ಲಿ ಎನ್ಡಿಎ ಕೂಟ ಭರ್ಜರಿಯಾಗಿ ಗೆಲುವು ಸಾಧಿಸಿದೆ. ಡಬಲ್ ಇಂಜಿನ್ ಸರ್ಕಾರಕ್ಕೆ ಮತಪ್ರಭುಗಳು ಬಹುಪರಾಕ್ ಹೇಳಿದ್ದಾರೆ. 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ಡಿಎ ಭರ್ಜರಿ ಗೆಲುವು ಸಾಧಿಸಿದ್ದು ಬಿಜೆಪಿ 91 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಇನ್ನು ಜೆಡಿಯು 83 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಎಲ್ಜೆಪಿ 33 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಇನ್ನು ಐಎನ್ಡಿಐ ಒಕ್ಕೂಟ 33 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದು 25 ಸ್ಥಾನಗಳಲ್ಲಿ ಆರ್ಜೆಡಿ 25 ಹಾಗೆ ಕಾಂಗ್ರೆಸ್ 4 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಬಿಹಾರದಲ್ಲಿ ಜೀವಿಕಾ ದೀದಿ ಯೋಜನೆ ಭಾರೀ ಕಮಾಲ್ ಮಾಡಿದೆ. ಬಿಹಾರದಲ್ಲಿ ಎನ್ಡಿಎ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಎನ್ಡಿಎ ಬಹುಮತ ಪಡ್ಕೊಳ್ಳೋಕೆ ಕೆಲವು ಮ್ಯಾಜಿಕ್ ಅಂಶಗಳು ಕೂಡ ಕಾರಣ ಆಗಿದೆ. ಚುನಾವಣೆಯಲ್ಲಿ ಬಿಹಾರ ಜನತೆಗೆ ಹಲವು ಭರ್ಜರಿ ಯೋಜನೆಗಳನ್ನು ನೀಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಿಗೆ 10,000 ರೂಪಾಯಿ ಜೀವಿಕಾ ದೀದಿ ಯೋಜನೆ, ಜೊತೆಗೆ ಮೋದಿ, ನಿತೀಶ್ ಕುಮಾರ್ ಹಾಗೂ ಚಿರಾಗ್ ಒಗ್ಗಟ್ಟು ಪ್ರದರ್ಶನ. ನಂತರ ಡಬಲ್ ಎಂಜಿನ್ ಸರ್ಕಾರದಿಂದ ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆ ಇದೆ. ಇನ್ನು ರಾಹುಲ್ ಗಾಂಧಿ ನಡೆಸಿದ ಮತಚೋರಿ ಆರೋಪ ಅಷ್ಟು ಪ್ರಭಾವ ಬೀರದ ಹಿನ್ನೆಲೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಗೆಲುವಿಗೆ ಇದೆಲ್ಲವೂ ಕೂಡ ಪ್ರಮುಖ ಕಾರಣವಾಗಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ ಸೋಲಿಗೆ ಪ್ರಮುಖ ಕಾರಣಗಳಿವೆ. ಮೊದಲಿಗೆ ಸೀಟು ಹಂಚಿಕೆಯಲ್ಲಿ ಉಂಟಾದ ಗೊಂದಲ, ನಂತರ ಬಿಹಾರದಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನು ಬಿಟ್ಟು ಮತಚೋರಿ ಮಾಡಿದ್ರಿಂದ ಮತ ಗಳಿಸುವಲ್ಲಿ ವಿಫಲವಾಯಿತು ಅನ್ನೋ ಆರೋಪ. ಇನ್ನು ಲಾಲೂ ಪ್ರಸಾದ್ ಯಾದವ್ ಅವರ ಯಾವುದೇ ಪ್ರಭಾವ ಜನರ ಮೇಲೆ ಬೀರಿಲ್ಲ. ಜೊತೆಗೆ ಮಹಾಗಠಬಂಧನ್ ನೀಡಿದ ಗ್ಯಾರಂಟಿಗಳು ಕೂಡ ವರ್ಕ್ ಆಗಿಲ್ಲ. ಇಷ್ಟೆಲ್ಲ ಕಾರಣಗಳಿಂದ ಮಹಾಗಠಬಂಧನ್ ಸೋಲಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಿಹಾರದಲ್ಲಿ ಕಾಂಗ್ರೆಸ್ಗೆ ಮತ್ತೆ ಭಾರೀ ಮುಖಭಂಗವಾಗಿದೆ. ರಾಹುಲ್ ಗಾಂಧಿ ನಡೆಸಿದ ವೋಟ್ ಚೋರಿ ಅಭಿಯಾನ ಯಾವುದೇ ಪರಿಣಾಮ ಬೀರಿಲ್ಲ. ಹೀಗಾಗಿ ಲೋಕ ಜನಶಕ್ತಿ ಪಕ್ಷಕ್ಕಿಂತ ಕಾಂಗ್ರೆಸ್ಗೆ ಕಡಿಮೆ ಮತ ಬಂದಿದ್ದು. ಕಳೆದ ಬಾರಿ ಕಾಂಗ್ರೆಸ್ಗೆ 19 ಕಡೆ ಗೆಲುವು ಸಿಕ್ಕಿತ್ತು. ಆದರೆ ಈ ಬಾರಿ 4 ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದ್ದು. ಚಿರಾಗ್ ಪಾಸ್ವಾನ್ ಪಕ್ಷವಾದ ಎಲ್ಜೆಪಿಆರ್ವಿ 23 ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸುತ್ತಿದ್ದು ಕಾಂಗ್ರೆಸ್ಗೆ ಭಾರೀ ಮುಖಭಂಗ ಆಗ್ತಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಭಾರೀ ಸೋಲಾಗಿದೆ. ಈ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪವನ್ ಖೇರ್ ಮತ್ತೆ ಚುನಾವಣಾ ಆಯೋಗದತ್ತ ಆರೋಪ ಮಾಡಿದ್ದಾರೆ. ಇದು ಎನ್ಡಿಎ ಮಹಾಗಠಬಂಧನ್ ನಡುವಿನ ಹೋರಾಟವಲ್ಲ, ಚುನಾವಣಾ ಆಯೋಗ ಮತ್ತು ಭಾರತದ ನಡುವಿನ ಹೋರಾಟ. ಕಾಂಗ್ರೆಸ್ ಹಿನ್ನಡೆಗೆ ಚುನಾವಣಾ ಆಯೋಗವೇ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಪೂರ್ಣಿಯಾ ಸಂಸದ ಪಪ್ಪು ಯಾದವ್, ಬಿಹಾರ ಜನರ ನಿರ್ಧಾರವನ್ನ ಒಪ್ಪಲೇಬೇಕು. ಇದರ ಬಗ್ಗೆ ನಾನು ಏನನ್ನೂ ಹೇಳಲಾರೆ. ಆದ್ರೆ ಈ ನಿರ್ಧಾರ ಬಿಹಾರಕ್ಕೆ ದುರದೃಷ್ಟಕರ ಅಂತ ಹೇಳಿದರು. उनको मैं कुछ नहीं कह सकता हूँ, स्वागत करूंगा, लेकिन बिहार के लिए दुर्भाग्य होगा। गिरिराज से बड़ा आरजक और उससे बड़ा भ्रष्टाचारी को है क्या? चलिए। ಬಿಹಾರದ ಎನ್ಡಿಎಗೆ ಭರ್ಜರಿ ಜಯಭೇರಿ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಹಾರದಲ್ಲಿ ಚುನಾವಣಾ ಫಲಿತಾಂಶ ಬಂದಿದೆ. ಬಿಜೆಪಿ ದಿಗ್ವಿಜಯ ಸಾಧಿಸಿದೆ. ಈ ವಿಜಯದಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ವರ್ಚಸ್ಸು ಹೆಚ್ಚಾಗ್ತಿದೆ. ಬಿಹಾರದ ಮತದಾರರಿಗೆ ಬಿಜೆಪಿ ಪರವಾಗಿ ಶುಭಾಶಯ ಕೋರ್ತೀನಿ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಿವಮೊಗ್ಗದಲ್ಲಿ ಶಾಸಕ ಎಸ್ಎನ್ ಚೆನ್ನಬಸಪ್ಪ ಮತ್ತು ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಸುಲಲಿತವಾಗಿರಬೇಕು, ಇನ್ನಷ್ಟು ಭದ್ರ ಆಗಬೇಕು ಅನ್ನೋದನ್ನು ಕೊಟ್ಟಿದ್ದೀರಾ. ಅದೇ ರೀತಿ ಬಿಹಾರ ಗೂಂಡಾ ರಾಜ್ಯ ಬೇಡ, ಗನ್ ರಾಜ್ಯ ಬೇಡ, ಅಭಿವೃದ್ಧಿ ರಾಜ್ಯ ಬೇಕು ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಬಿಹಾರದ ಜನತೆ ಕೊಟ್ಟಿದೆ. ಅದೇ ರೀತಿ ಮುಂದೆ ಇನ್ನೆರಡು ವರ್ಷ ಆದಮೇಲೆ ಕರ್ನಾಟಕದಲ್ಲೂ ಕೂಡ ಇದೇ ರಿಸಲ್ಟನ್ನು ನಾವು ನೋಡ್ತೀವಿ. ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಬಿಹಾರದ ಮತದಾರ ನರೇಂದ್ರ ಮೋದಿ ಅವರು ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಸ್ಪಷ್ಟ ಜನಮನ್ನಣೆಯನ್ನು ಕೊಟ್ಟಿದ್ದಾರೆ. ಏನು ನಕಾರಾತ್ಮಕವಾದಂಥ ರಾಹುಲ್ ಗಾಂಧಿಯ ಧೋರಣೆಗಳಿದ್ದಾವೆ, ಅದನ್ನು ಸ್ಪಷ್ಟವಾಗಿ ಜನ ತಿರಸ್ಕರಿಸಿದ್ದಾರೆ.
ಮತದಾರರ ಗೇಲಿ ಮಾಡುವಂಥ ಒಂದು ಮಾನಸಿಕತೆ ಇರುವಂಥ ಕಾಂಗ್ರೆಸ್ ಇವತ್ತು ಧೂಳಿಪಟ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಮಕ್ಕಳ ದಿನಾಚರಣೆ, ಚುನಾವಣಾ ಆಯೋಗವನ್ನು ಮನ ಬಂದಂತೆ ಮಕ್ಕಳಿಗಾದರೂ ಅರ್ಥ ಆಗತ್ತೆ, ಮಕ್ಕಳಿಗೂ ಅಪಮಾನ ಆಗೋ ರೀತಿ ಒಳಗಡೆ ರಾಹುಲ್ ಗಾಂಧಿ ನಡ್ಕೊಂಡಂಥ ಪರಿಣಾಮ ಇವತ್ತು ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಗಡೆ ಬಂದಿದೆ. ಬಿಹಾರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ, ವಿಶೇಷವಾಗಿ NDAಯ ಎಲ್ಲ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ನಾಯಕರಿಗೆ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ಸುಮಾರು 191ಕ್ಕೂ ಹೆಚ್ಚು ವಿಧಾನಸಭೆಯಲ್ಲಿ ಸ್ಥಾನಗಳ ಗೆಲ್ಲುವ ಮೂಲಕ ಕಾಂಗ್ರೆಸ್ಸು RJD ಮಹಾಗಠಬಂಧನಕ್ಕೆ ಒಂದು ಕಪಾಳ ಮೋಕ್ಷೆಯ ರೀತಿಯಲ್ಲಿ ಇವತ್ತು ಫಲಿತಾಂಶವನ್ನು ಬಂದಿದೆ. ಬಿಹಾರ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನತ್ತ ಸಾಗಿರುವಂತಹ ವಿಚಾರವಾಗಿ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಬಿಜೆಪಿ ಬಹುಮತದಿಂದ ಗೆಲ್ಲಲು ಅತ್ಯಂತ ಸಮೀಪದಲ್ಲಿದೆ, ಖಂಡಿತವಾಗಿ ಗೆಲ್ತೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಲೋಕಸಭಾ ಚುನಾವಣೆ ಬಳಿಕವೂ ದೃಢಪಟ್ಟಿದೆ. ಮಹಾರಾಷ್ಟ್ರ, ಹರಿಯಾಣ, ಬಿಹಾರ ಸೇರಿದಂತೆ ಎಲ್ಲಾ ಕಡೆ ಮೋದಿ ಅವರ ಜನಪ್ರಿಯತೆ ದೃಢಪಟ್ಟಿದೆ ಎಂದಿದ್ದಾರೆ. ಬಿಹಾರದಲ್ಲಿ ಬಹಳ ದೊಡ್ಡ ಜಾತಿ ರಾಜಕಾರಣ ಸಮೀಕರಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಎಲ್ಲರೂ ನಮ್ಮ ಜೊತೆ ಇದ್ದಾರೆ ಅಂತ ಕಾಂಗ್ರೆಸ್ ತಿಳ್ಕೊಂಡಿತ್ತು. ಅದು ಸುಳ್ಳಾಗಿದೆ. SC/ST ಸಮುದಾಯದ ಜನ 80% ಜನ ಬಿಜೆಪಿಗೆ ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗಗಳು ನಮಗೆ ಬೆಂಬಲ ಕೊಟ್ಟಿವೆ. ಕಾಂಗ್ರೆಸ್ನವರು ಅತಿ ಹೆಚ್ಚು ತುಷ್ಟೀಕರಣ ಮಾಡಲು ಹೋದ ಪರಿಣಾಮ ಮೈನಾರಿಟಿ ತದ್ವಿರುದ್ಧವಾಗಿ ಮತಗಳು ಒಂದುಗೂಡಿವೆ ಅಂತ ಹೇಳಿದರು. ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಹರಿಯಾಣ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈಗ ಬಿಹಾರ. ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಬಿಹಾರದಲ್ಲಿ NDA ಗೆಲುವು ಹಿನ್ನೆಲೆ ಶಾಸಕ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬಿಹಾರದ ಚುನಾವಣೆಯಲ್ಲಿ NDAಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ. ದೇಶದಲ್ಲಿ ಬಿಜೆಪಿಯಿಂದ ಮಾತ್ರ ಒಳ್ಳೆಯ ನೇತೃತ್ವ ಸಾಧ್ಯ, ಅದು ಮತ್ತೆ ಸಾಬೀತಾಗುತ್ತಿದೆ. ಬಿಹಾರದಲ್ಲಿ ಕಾಂಗ್ರೆಸ್ನಿಂದ ಕಪ್ಪು ಹಣ ಚುನಾವಣೆಗೆ ವಿನಿಯೋಗವಾಗಿದೆ. ಅಧಿಕಾರ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಬಿಹಾರದ ಚುನಾವಣೆಗೆ ಹಣ ಕಳಿಸಿದ್ದಾರೆ. ನಾನು ಅಧಿಕಾರಕ್ಕೆ ಬರಬೇಕು ಎಂಬ ಕಾರಣಕ್ಕೆ DK ಶಿವಕುಮಾರ್ ಹಣವನ್ನು ಕಳಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆಯಲ್ಲಿ ಗೊತ್ತಾಗಬೇಕು ಅಂತ ಹೇಳಿದರು. ಇನ್ನು ಇದೇ ವಿಚಾರದ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಪ್ಪು ಹಣ ಬಿಹಾರಿಗೆ ಹೋಗಿದ್ದು, ತಾನು ಅಧಿಕಾರವನ್ನು ಉಳಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು, ನಾನು ಅಧಿಕಾರಕ್ಕೆ ಬರಬೇಕು ಅನ್ನುವ ಕಾರಣಕ್ಕೆ DK ಶಿವಕುಮಾರ್ ಅವರು ಬಿಹಾರದ ಚುನಾವಣೆಗೆ ಹಣವನ್ನು ಕಳಿಸಿದ್ದು, ಇವೆಲ್ಲವೂ ಕೂಡ ಇನ್ನು ತನಿಖೆಗಳಲ್ಲಿ ಗೊತ್ತಾಗಬೇಕಾಗಿದೆ. ಇವತ್ತು ಬಹಳ ಖುಷಿಯಾಗಿದೆ. ಮತ್ತೊಂದು ಸಾರಿ ಮೋದಿ ಡಬಲ್ ಇಂಜಿನ್ ಸರ್ಕಾರಕ್ಕೆ ಜಯ ಸಿಕ್ಕಿದೆ. ಹಿಂದೆ ಎಂದಿಗಿಂತಲೂ ದೊಡ್ಡ ಜಯವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ನಿತೀಶ್ ಕುಮಾರ್ ಅವರ ಪಾರ್ಟಿ JDUಗೆ ಬಿಹಾರದ ಜನ ಆಶೀರ್ವಾದ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ, ನಡ್ಡಾ ಅವರನ್ನ ಮತ್ತು ನಿತೀಶ್ ಕುಮಾರ್ ಅವರನ್ನ ನಾನು ಅಭಿನಂದಿಸ್ತೀನಿ. ನಮ್ಮ ಪಾರ್ಟಿ ಅಭಿನಂದಿಸ್ತಾ ಇದೆ. ಬಹಳ ಖುಷಿಯಾಗಿದೆ. ಬಿಹಾರದಲ್ಲಿ NDA ಕಮಾಲ್ ಮಾಡಿದೆ. ಈ ಹಿನ್ನೆಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಜನರು ಕೊಟ್ಟ ತೀರ್ಪು ಒಪ್ಪಬೇಕು. ನಾನು ಬಿಹಾರಕ್ಕೆ ಹೋಗಿರಲಿಲ್ಲ, ಯಾಕೆ ಹಿನ್ನಡೆ ಆಗಿದೆ ಗೊತ್ತಿಲ್ಲ. NDA ಯಾಕೆ ಇಷ್ಟು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಗೊತ್ತಿಲ್ಲ. ಬಿಜೆಪಿಯವರು ಬಿಜೆಪಿಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಓಟ್ ಚೋರಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ DCM DKಶಿ, ಬಿಹಾರ ಮತದಾರರ ತೀರ್ಪಿಗೆ ನಾವೆಲ್ಲರೂ ತಲೆಬಾಗ್ತೀವಿ ಎಂದಿದ್ದಾರೆ. ಇದೇ ವೇಳೆ ರಾಜ್ಯಸಭಾ ಸದಸ್ಯ JC ಚಂದ್ರಶೇಖರ್, ಕಾಂಗ್ರೆಸ್ ನಾಯಕ ಸಲೀಂ ಅಹಮದ್, ಶಿವರಾಜ್ ತಂಗಡಗಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ. ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ, ಯಾರು ಓಟ್ ಹಾಕಿಲ್ಲ, ಏನು ಯಾಕೆ NDA ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ. ಬಿಹಾರ್ ಎಲೆಕ್ಷನ್ನು ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ, ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ಬಿಹಾರ್ ಎಲೆಕ್ಷನ್ನು ಏನೇ
ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ. ವೋಟ್ ಚೋರಿಯಿಂದನೇ ಗೆದ್ದಿರೋದು. ಸಮೀಕ್ಷೆಗಳು ಮುಂಚೆ ಚುನಾವಣೆಗಿಂತ ಮುಂಚೆ ಯಾರು ಯಾಕೆ ಮಾಡೋದು? ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿ ಎಲ್ಲಿ 3,000, 4,000, 5,000 ಗೆದ್ದಿದ್ದಂಥ 60 ಕಾನ್ಸ್ಟಿಟ್ಯೂನ್ಸಿಗಳಿದ್ವು. ಅಲ್ಲಿ ಬದಲಾವಣೆ ಆಗಿದೆ. ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನರ್ದು SIR ತೆಗೆದು ನೋಡಿ ಎಷ್ಟು ವೋಟ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಅದು ಮಾಡಿದ್ಮೇಲೆ ಹೇಗೆ ಅದು ಗೆಲ್ಲೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಅದು ಇವತ್ತಿನ ರಿಸಲ್ಟ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಕೆಲವು ಕಾರಣದ ಕೈಗಳು ಕೆಲಸ ಮಾಡಿದೆಯಾ ಅಂತ ಆಗ್ತಾ ಇದೆ. ನಾವು ಎಲೆಕ್ಷನ್ ಕಮಿಷನ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ವಿ. ಇಲ್ಲಿವರೆಗೂ ಒಂದೇ ಒಂದು ಉತ್ತರ ಕೊಟ್ಟಿಲ್ಲ. ಏನು ಕೇಳಿದ್ರು ಅಫಿಡೇವಿಟ್ ಕೊಡಿ ಅಂತ ಹೇಳಂತ. ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ನಿಲ್ಲಿಸ್ಕೊಳ್ಳೋಕ್ಕೆ ಅವರು ವಿಫಲರಾಗಿದ್ದಾರೆ. ಎಲೆಕ್ಷನ್ ಕಮಿಷನ್ ಆಗಿ ಉಳಿದಿಲ್ಲ, BJP ಕಮಿಷನ್ ಆಗಿಬಿಟ್ಟಿದೆ. ಜನರ ತೀರ್ಪನ್ನ ಸ್ವೀಕಾರವನ್ನ ಮಾಡಲೇಬೇಕು, ಮಾಡ್ತೀವಿ. ವೋಟ್ ಚೋರಿ ಮಾಡಲಾರ್ದ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಜನರ ತೀರ್ಪನ್ನ ಸ್ವೀಕಾರವನ್ನ ಮಾಡಲೇಬೇಕು, ಮಾಡ್ತೀವಿ. ವೋಟ್ ಚೋರಿ ಮಾಡಲಾರ್ದ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಿಹಾರ ಫಲಿತಾಂಶದ ಕುರಿತು ಮಾತನಾಡಿದ ಕಾಂಗ್ರೆಸ್ನ ನಾಯಕ BK ಹರಿಪ್ರಸಾದ್, ಬಿಹಾರ ಸೋಲಿನ ಬಗ್ಗೆ ವಿಮರ್ಶೆ ಮಾಡ್ತೀವಿ. ಎಲೆಕ್ಷನ್ಗಳಲ್ಲಿ ಬಿಜೆಪಿಯಿಂದ ವೋಟ್ ಚೋರಿ ಆಗ್ತಾ ಇದೆ. ಒಂದು ಟೀಮ್ಗೆ ನಾಯಕ ಇಡ್ತಾನೆ, ಆದರೆ ಅಂಪೈರ್ ಮೋಸ ಮಾಡಿದ್ರೆ ಏನಾಗುತ್ತೆ? ಅಂಪೈರ್ ಮೋಸ ಮಾಡಿದ್ರೆ ಪರೋಕ್ಷವಾಗಿ ಚುನಾವಣಾ ಆಯೋಗದ ವಿರುದ್ಧ ಹರಿಪ್ರಸಾದ್ ಹೀಗಂತ ವಾಗ್ದಾಳಿ ನಡೆಸಿದ್ರು. ಚಲಾವಣೆ ಮಾಡಬಾರದು, ಯಾರ ಭಾರತೀಯ ಜನತಾ ಪಾರ್ಟಿ NDA ವಿರುದ್ಧ ಇದ್ದಾರೆ ಅವರು ಮತ ಚಲಾವಣೆ ಮಾಡಬಾರದು ಅನ್ನೋ ಮೂಲ ಉದ್ದೇಶದಿಂದವೇ ಇವರು 65 ಲಕ್ಷ ಜನಗಳನ್ನ ಮತದಾರರ ಪಟ್ಟಿಯಿಂದ ಕೈಬಿಟ್ಟಿರ್ತಕ್ಕಂಥದ್ದು. ಆದ್ರಿಂದ ಎಲೆಕ್ಷನ್ ಕಮಿಷನ್ ಅದ್ಭುತವಾದ ಸಾಧನೆ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಮತ ಚಲಾವಣೆ ಮಾಡಬಾರದು, ಯಾರ ಭಾರತೀಯ ಜನತಾ ಪಾರ್ಟಿ. ಬಿಹಾರದಲ್ಲಿ NDA ಭರ್ಜರಿ ಗೆಲುವು ಹಿನ್ನೆಲೆ ಪಾಟ್ನಾದಲ್ಲಿ JDU ಕಚೇರಿ ಮುಂದೆ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಲಾಡು ಹಂಚಿ ಸಂಭ್ರಮಾಚರಿಸಿದ್ದಾರೆ. ನೂರಾರು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಮೋದಿ ಹಾಗೂ ನಿತೀಶ್ ಕುಮಾರ್ಗೆ ಜಯಘೋಷ ಹಾಕುವ ಮೂಲಕ ಸಂಭ್ರಮಿಸಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ NDA ಗೆಲುವು ಹಿನ್ನೆಲೆ ಮಲ್ಲೇಶ್ವರಂನ ಬಿಜೆಪಿಯ ಕಚೇರಿ ಬಳಿ ಸಂಭ್ರಮಾಚರಣೆ ಮಾಡಲಾಯಿತು. ಬಿಜೆಪಿ ಬಾವುಟ ಹಿಡಿದು ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡುತ್ತಾ ಜೈಕಾರ ಹಾಕಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ NDA ಕೂಟ ಭರ್ಜರಿ ವಿಜಯ ಹಿನ್ನೆಲೆ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಸಾಸುವೆಹಳ್ಳಿ ಗ್ರಾಮದಲ್ಲಿ ವಿಜಯೋತ್ಸವ ಮಾಡಲಾಯಿತು. ಮಾಜಿ ಸಚಿವ MP ರೇಣುಕಾಚಾರ್ಯ ಹಾಗೂ ಬಿಜೆಪಿ ಪಕ್ಷದ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಂಭ್ರಮಾಚರಣೆ ನಡೆಯಿತು. ಸಿಹಿ ತಿನಿಸಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಲಾಗಿದೆ. ಮೈಸೂರಲ್ಲೂ ಬಿಜೆಪಿಯ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ರು. ಬಿಜೆಪಿ ಕಚೇರಿ ಮುಂಭಾಗ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಲಾಯಿತು. ಬಳಿಕ ಮೋದಿ ಮೋದಿ ಅಂತ ಕಾರ್ಯಕರ್ತರು ಘೋಷಣೆ ಕೂಗಿದ್ದಾರೆ. ಮಂಗಳೂರಿನಲ್ಲೂ ಬಿಜೆಪಿ ವಿಜಯೋತ್ಸವ ಆಚರಣೆ ಮಾಡಿದೆ. ಬಿಜೆಪಿ ಕಚೇರಿ ಎದುರು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಯಿತು. NDA ಮೈತ್ರಿಕೂಟಕ್ಕೆ ಅಭೂತಪೂರ್ವ ಜಯ ಸಿಕ್ಕ ಹಿನ್ನೆಲೆಯಲ್ಲಿ ಉಡುಪಿಯ ಕಾರ್ಕಳದಲ್ಲೂ ಬಿಜೆಪಿ ವಿಜಯೋತ್ಸವ ಮಾಡಿದೆ. ಶಾಸಕ ಸುನೀಲ್ ಕುಮಾರ್ ಕಚೇರಿ ಮುಂದೆ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕಲಬುರಗಿಯಲ್ಲೂ ಮೋದಿ ಅಭಿಮಾನಿಗಳಿಂದ ಸಂಭ್ರಮಾಚರಣೆ ಜೋರಾಗಿತ್ತು. ನಗರದ SVP ವೃತ್ತದಲ್ಲಿ ಮೋದಿ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಿ ಸಿಹಿ ತಿನ್ನಿಸಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಕೊಪ್ಪಳದ ಅಶೋಕ ವೃತ್ತದಲ್ಲೂ ಸಂಭ್ರಮಾಚರಣೆ ಮಾಡಲಾಗಿದೆ. ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಬಿಹಾರದಲ್ಲಿ NDAಗೆ ಭಾರೀ ಬಹುಮತ ಸಿಕ್ಕಿದೆ. ಹೀಗಾಗಿ ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಬಿಹಾರ ಜನತೆ ಕುರಿತು ಮಾತನಾಡಲಿದ್ದು, ಮತ್ತೆ ಬಿಹಾರದಲ್ಲಿ ನಿತೀಶ್ ಸರ್ಕಾರ ರಚಿಸುವಂತಹ ಕುರಿತು ಸುಳಿವು ನೀಡುವ ಸಾಧ್ಯತೆ ಇದೆ. ಈ ಗೆಲುವು ಉತ್ತಮ ಆಡಳಿತ ಮತ್ತು ಬಿಹಾರ ಅಭಿವೃದ್ಧಿಗಾಗಿ ಸಿಕ್ಕ ಜಯ ಅಂತ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಬಿಹಾರ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ. ಬಿಹಾರದಲ್ಲಿ RJD ಕಾಂಗ್ರೆಸ್ ಮೈತ್ರಿಕೂಟ ಹೀನಾಯ ಸೋಲನ್ನಪ್ಪಿದೆ. ಬಿಜೆಪಿ JDU ಮೈತ್ರಿಕೂಟ ಭರ್ಜರಿ ಜಯ ದಾಖಲಿಸಿದೆ. ಇನ್ನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರತನ್ ರಾಜನ್ ಅನ್ನೋರು ಲಾಲು ಪ್ರಸಾದ್ ಯಾದವ್ ವೇಷ ಧರಿಸಿ ಬಂದಿದ್ದು
ಜೆಡಿಯು ಲಾಠಿನ್ ಮೇಲೆ ದಾಳಿ ಮಾಡಿದೆ ಅನ್ನೋ ರೀತಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ನಾವು ಲಾಠಿನ್ ಸರ್ಕಾರ ನೋಡಿದ್ದೀವಿ. ಇದೀಗ ಬಿಹಾರದ ಜನರು ಅಭಿವೃದ್ಧಿಗಾಗಿ ಮತ ಚಲಾಯಿಸಿದ್ದಾರೆ. ಮಹಾಗಠಬಂಧನ್ ಚಿಂತನೆಗಳೇ ಸನಾತನ ಧರ್ಮದ ವಿರುದ್ಧವಾದುದು ಅಂತ ಗುಡುಗಿದ್ದಾರೆ. ಬಾಗಲಕೋಟೆಯಲ್ಲಿ ನಡೀತಾ ಇದ್ದ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಇವತ್ತು ಸಚಿವರು ಹಾಗೂ ರೈತ ಮುಖಂಡರ ನಡುವೆ ನಡೆದ ಮಾತುಕತೆ ಸಕ್ಸಸ್ ಆಗಿದೆ. ಮುಧೋಳದ ಪ್ರವಾಸಿ ಮಂದಿರದಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದ್ದು, ಪ್ರತಿ ಟನ್ಗೆ 3,300 ನೀಡಲು ಸರ್ಕಾರ ಒಪ್ಪಿಗೆ ನೀಡಿದೆ. ಜೊತೆಗೆ ಬಾಕಿ ಉಳಿಸಿಕೊಂಡಿರುವ 100 ಕೋಟಿ ರೂಪಾಯಿ ಹಣವನ್ನ ನೀಡಲು ಸರ್ಕಾರ ಸಮ್ಮತಿಸಿದೆ. ಹೀಗಾಗಿ ಕಬ್ಬು ಬೆಳೆಗಾರರು ಹೋರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಇನ್ನು ಸಭೆ ಸಕ್ಸಸ್ ಬಳಿಕ ಮಾತನಾಡಿದ ಸಚಿವ ತಿಮ್ಮಾಪುರ್, 2 ದಿನದಲ್ಲಿ ಬಾಕಿ ಹಣ ನೀಡಲು ಮಾಲೀಕರು ಒಪ್ಪಿಗೆ ನೀಡಿದ್ದಾರೆ. ನಾಳೆಯಿಂದ ಸಕ್ಕರೆ ಕಾರ್ಖಾನೆಗಳು ಆರಂಭವಾಗಲಿದೆ. ರೈತರ ಸಮಸ್ಯೆ ಇತ್ಯರ್ಥಕ್ಕೆ ಕೇಂದ್ರಕ್ಕೆ ನಿಯೋಗ ಹೋಗಬೇಕಿದೆ. ಪ್ರಧಾನಿ ಮೋದಿ ಅವರು ಟೈಮ್ ಕೊಟ್ರೆ ಹೋಗಿ ಹೇಳಿ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸುಭಾಷ್ ಶಿಬ್ರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ರಿಕವರಿ ಬೇಡ, ನಮಗೆ 3,250 ರೂಪಾಯಿ ಕೊಡಬೇಕು ಕಾರ್ಖಾನೆ ಮಾಲೀಕರಂತೇಳಿ ಹೋರಾಟಗಾರ ಬೇಡಿಕೆ ಇತ್ತು. ಆನಂತರ ನಾವು ಅದನ್ನು ಒಪ್ಪಿಸಿದ್ದೀವಿ. ರೈತ ಹೋರಾಟಗಾರರಲ್ಲಿ ಮತ್ತೊಂದು ಮನವಿ ಬಂತು, ಅದನ್ನು ಪ್ರಥಮ ಕಂತಿನಲ್ಲಿ ಕೊಡಬೇಕು, ಇಲ್ಲಾಂದರೆ ಹಿಂದಿನ ಬಾಕಿಗಳೇನದಾವು ಹೆಚ್ಚೆಂಟಿದು ಏನಾದ್ರು ಕಾಂಟ್ರಾಕ್ಟ್ ಇರ್ತಾರೆ ಅವ್ರಿಗೆ ಹಣ ಕೊಡಬೇಕಂತಕ್ಕಂಥದ್ದು. ನಿನ್ನೆ ಇವತ್ತು ಅವ್ರ ಜೊತೆ ಸಂಧಾನ ಮೂಲಕ ಮಾತುಕತೆ ಮಾಡಿ ಇವತ್ತು ರೈತ ಹೋರಾಟಗಾರರು ಹಾಗೂ ಕಾರ್ಖಾನೆ ಮಾಲೀಕರನ್ನ ಕರೆದು ಇವತ್ತು ಸುಖಾಂತ್ಯ ಆಗಿದೆ. ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆ. ನಮ್ಮ ಉಸ್ತುವಾರಿ ಮಂತ್ರಿಯವರ ಅಧ್ಯಕ್ಷತೆ ಒಳಗೆ ನಮ್ಮ ಸಭೆ ಆದ್ರೆ ಈಗ ನಾವು ಅವರಿಗೆ 3,250 ರೂಪಾಯಿ ಮೊದಲನೇ ಕಂತು ಕೊಡ್ರಿ, ಆನಂತರ ಹಿಂದಾಡಿಸಿ ಅವ್ರದ್ದು 50 ಅಟ್ಟ ಸರ್ಕಾರದ 50 ಅಟ್ಟ ಬರಲಿ ಅಂತೇಳಿ ನಮ್ಮದು ವಿಚಾರ ಇತ್ತು. ಆದ್ರೆ ಅವ್ರು ಏನಂದ್ರು, ಇಲ್ಲ 3,200 ರೂಪಾಯಿ ಫಸ್ಟ್ ಬಿಲ್ಲ, ಆನಂತರ ಅವ್ರದ್ದು 50 ಎರಡನೇ ಬಿಲ್ಲ ಅಂತೇಳಿ ಅಂದರು. ಅದಕ್ಕೆ ನಾವು ಒಪ್ಪಿದ್ವಿ. ಕಬ್ಬು ಬೆಳೆಗಾರರು ಹಾಗೂ ರೈತರ ಪ್ರತಿಭಟನೆ ರಾಜ್ಯದಲ್ಲಿ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಬೆಳಗಾವಿ, ಬಾಗಲಕೋಟೆ ಬಳಿಕ ಈಗ ವಿಜಯಪುರದ ಆಲಮೇಲದಲ್ಲೂ ಕೂಡ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಸುಡು ಬಿಸಿಲಿನಲ್ಲಿ ಆಲಮೇಲ ತಹಶೀಲ್ದಾರರ ಕಚೇರಿ ಬಳಿ ಸಾವಿರಾರು ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಕಬ್ಬಿಗೆ ಸೂಕ್ತ ದರ ನಿಗದಿ ಮಾಡಬೇಕು. ಸರ್ಕಾರ ಟನ್ಗೆ 3,300 ರೂಪಾಯಿ ದರ ಘೋಷಣೆ ಮಾಡಿದೆ. ಆದರೆ ವಿಜಯಪುರದಲ್ಲಿ ಇಳುವರಿ ಆಧಾರದಲ್ಲಿ ದರ ಕಡಿಮೆ ಮಾಡ್ತಾರೆ. ಹೀಗಾಗಿ ಇಳುವರಿ ಆಧಾರದ ಮೇಲೆ ಸೂಕ್ತ ದರ ಘೋಷಣೆ ಮಾಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ದಾರ್ಶನಿಕ ಸಂತ ಮಹಂತರನ್ ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ. ಉಸಿರಾಟ ತೊಂದರೆಯಿಂದ ಬಳಲ್ತಾ ಇದ್ದಂತಹ ಸಾಲುಮರದ ತಿಮ್ಮಕ್ಕ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅಪೋಲೋ ಆಸ್ಪತ್ರೆಗೆ ಭೇಟಿ ನೀಡಿ ಶತಾಯುಷಿ ಸಾಲುಮರದ ತಿಮ್ಮಕ್ಕ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇವರ ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ಸಾಲುಮರದ ತಿಮ್ಮಕ್ಕ ದರ್ಶನ ಪಡೆದಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಾಲುಮರದ ತಿಮ್ಮಕ್ಕ ನಿಧನ ಬಹಳ ನೋವು ತಂದಿದೆ. ಪರಿಸರಕ್ಕೆ ಹಾಗೂ ಸಮಾಜಕ್ಕೆ ಅವರ ಕೊಡುಗೆ ಅಪಾರ. ಅವರ ಅಭಿಮಾನಿಗಳಿಗೆ ಸಾವಿನ ದುಃಖ ಭರಿಸುವಂತಹ ಶಕ್ತಿ ಸಿಗುವಂತಾಗಲಿ ಅಂತ ಸಂತಾಪ ಸೂಚಿಸಿದ್ದಾರೆ. ಇನ್ನು ಇದೇ ವೇಳೆ ಸಚಿವ ಈಶ್ವರ್ ಖಂಡ್ರೆ, ಶಿವರಾಜ್ ತಂಗಡಗಿ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗಿಡಗಳನ್ನೇ ಮಕ್ಕಳು ಅಂತ ಸಾಕ್ತಾ ಇದ್ರು. ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅವರು ಒಬ್ಬ ದೊಡ್ಡ ಪರಿಸರವಾದಿ. ಅವರಿಗೆ ಕೇಂದ್ರ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿತ್ತು. ಅವರ ಸೇವೆಯನ್ನು ಪರಿಗಣಿಸಿ ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ. ಅವರ ಕೊನೆಯ ಆಸೆ ಪತ್ರ ಕೊಟ್ಟಿದ್ದಾರೆ. ನಾನು ಅದನ್ನು ವಿಚಾರಣೆ ಮಾಡಿ ಬೇಲೂರಿನಲ್ಲಿ ಇದ್ದರು ಅಂತ ಹೇಳ್ತಾರೆ. ಬೇಲೂರಿನಲ್ಲಿ ನಾನು ಅದನ್ನು ವಿಚಾರ ಮಾಡ್ತೀನಿ. ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ಇಟ್ಟುಕೊಂಡು ಇವತ್ತು ಅವರೇನು ಸೇವೆ ಮಾಡಿದ್ದಾರೆ, ಅವರು ಅಜರಾಮರವಾಗಿದ್ದಾರೆ. ಶತಾಯುಷಿಗಳಾಗಿ 114 ವರ್ಷ ಅವರು ಸಾರ್ಥಕವಾದಂಥ ಒಂದು ಬದುಕನ್ನು ಬದುಕಿದ್ದಾರೆ. ಹೀಗಾಗಿ ನಮ್ಮ ಅರಣ್ಯ ಇಲಾಖೆಗೆ ಅದರಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದರು. ಅವರು ಆದರ್ಶಪ್ರಾಯರಾಗಿದ್ದರು. ಸಾಲುಮರದ ತಿಮ್ಮಕ್ಕ ಭಾಳ ಹಿರಿಯ ಜೀವಿ ಮತ್ತು ವಿಶೇಷವಾಗಿ ಪರಿಸರವನ್ನು ರಕ್ಷಣೆ ಮಾಡಿದಂಥ ತಾಯಿ.
ಅವರು ನಮ್ಮನ್ನು ಬಿಟ್ಟಾಗಲಿದ್ದಾರೆ ನಿಜವಾಗಲೂ ನಮಗೆ ತುಂಬಲಾರದಷ್ಟು ನಷ್ಟ ನಮ್ಮ ರಾಜ್ಯಕ್ಕಾಗಿದೆ ಅಂತಂದರೆ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಸಾಲು ಮರದ ತಿಮ್ಮಕ್ಕ ನಿಧನ ಹಿನ್ನೆಲೆ ಪುತ್ರ ಉಮೇಶ್ ವನಸಿರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿಮ್ಮಕ್ಕನವರ ಅಂತ್ಯಕ್ರಿಯೆಯನ್ನ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕ್ನಲ್ಲಿ ಮಾಡಬೇಕು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ಈಶ್ವರ ಖಂಡ್ರೆಗೆ ಮನವಿಯನ್ನ ಮಾಡಿಕೊಂಡಿದ್ದೀನಿ. ಸರ್ಕಾರ ಇನ್ನೂ ತಮ್ಮ ನಿರ್ಧಾರ ತಿಳಿಸಿಲ್ಲ. ಇವತ್ತು ಹುಳಿಕಲ್ ಗ್ರಾಮದಲ್ಲಿ ಅವರು ನೆಟ್ಟಿರುವ ಮರದ ಕೆಳಗೆ ಸ್ವಲ್ಪ ಹೊತ್ತು ಪಾರ್ಥಿವ ಶರೀರ ಇಡ್ತೀವಿ. ಅಲ್ಲಿಂದ ಬೇಲೂರಿಗೆ ಹೋಗಿ ಅಲ್ಲೂ ಸಾರ್ವಜನಿಕರ ದರ್ಶನಕ್ಕೆ ಇಡ್ತೀವಿ. ಅಲ್ಲಿಂದ ನೇರವಾಗಿ ನಾಳೆ ಬೆಂಗಳೂರಿಗೆ ತಂದು ಸರ್ಕಾರ ಎಲ್ಲಿ ಹೇಳುತ್ತೋ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಟ್ಟಿದಾರಲ್ಲ ಸರ್, ಹುಲಿಕಲ್ಲಲ್ಲಿ 11 ಗಂಟೆ ಸಾರ್ವಜನಿಕರ ದರ್ಶನಕ್ಕೆ ಇಡ್ತೀವಿ ಸರ್ ಮರದ ಕೆಳಗೆ. ಅಜ್ಜಿ ಮರದ ತುಂಬ ಪ್ರೀತಿ ಸರ್. ಕೊನೆ ಕಾಲದಲ್ಲಿ 20 ವರ್ಷ ಬೇಲೂರಲ್ಲೇ ಕಳೆದ್ರು ಸರ್. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್, ಶಾಶ್ವತವಾಗಿ ಉಳಿಯಂಗೆ. ಅಷ್ಟೇ ಸರ್, ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಸರ್. ಸರ್ ಗೊತ್ತಿಲ್ಲ ಸರ್, ಸರ್ಕಾರ ತೀರ್ಮಾನ ಸರ್, ಅದು ನಂಗೆ ಗೊತ್ತಿಲ್ಲ ಸರ್. ರಾಜ್ಯದ ಜನತೆಗೆ ಸಾಲುಮರದ ತಿಮ್ಮಕ್ಕನವರು ಭಾವನಾತ್ಮಕ ಸಂದೇಶ ನೀಡಿದ್ದಾರೆ. ಸಾವಿಗೂ ಮುನ್ನ ನಾಡಿನ ಜನತೆಗೆ ಅಂತಿಮ ಸಂದೇಶ ನೀಡಿದ್ದಾರೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆ ಆಗದಂತೆ ಬದುಕಿ, ಎಲ್ಲರನ್ನ ಗೌರವಿಸಿ ಪ್ರೀತಿಸಿ. ದೇಶ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಗೋಕಟ್ಟೆಗಳನ್ನು ಕಟ್ಟಿಸಿ, ಕೆರೆ ಕಟ್ಟಿಸಿ, ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ, ಹಣ್ಣು ಬಿಡುವ ಮರಗಳನ್ನು ಬೆಳೆಸಿ, ಹಕ್ಕಿ ಪಕ್ಷಿಗಳಿಗೆ ನೀರಿಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಶತಾಯುಷಿ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದು, ಸಚಿವ ಶಿವರಾಜ್ ತಂಗಡಗಿ ಸಾಲು ಮರದ ತಿಮ್ಮಕ್ಕ ಅವರಿಗೆ ಸಂತಾಪ ಸೂಚಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಅವರು, ಸಾಲು ಮರದ ತಿಮ್ಮಕ್ಕ ಬಹಳ ಹಿರಿಯ ಜೀವಿ, ಪರಿಸರ ರಕ್ಷಣೆ ಹಾಗೂ ಪರಿಸರ ಉಳಿಸೋ ಕೆಲಸವನ್ನ ಮಾಡಿದವರು. ತಿಮ್ಮಕ್ಕ ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದಂತಹ ನಷ್ಟವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಂತಾಪವನ್ನು ಸೂಚಿಸಿದ್ದಾರೆ. ವರ್ಷ ಕಳೆದರೂ ದರ್ಶನ್ ರಾಜಾತಿಥ್ಯ ಕೇಸ್ಗಳ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆಯಾಗಿಲ್ಲ. 2024 ಸೆಪ್ಟೆಂಬರ್ನಲ್ಲಿ ದಾಖಲಾಗಿದ್ದ 3 ಪ್ರಕರಣಗಳಾಗಿದ್ದು, ಮೊದಲ ಪ್ರಕರಣ ಜೈಲಲ್ಲಿ ನಟ ದರ್ಶನ್ ಧೂಮಪಾನ ಮಾಡಿದ್ದು, ಜೈಲಲ್ಲಿ ಮೊಬೈಲ್ ಬಳಸಿದ್ದ. 2ನೇ ಪ್ರಕರಣ ಮಧ್ಯರಾತ್ರಿ ವಸ್ತುಗಳನ್ನು ಸಾಗಿಸಿದ್ದು. 3ನೇ ಪ್ರಕರಣ 2 ಕೇಸ್ನಲ್ಲಿ ನಟ ದರ್ಶನ್ ಸೇರಿ ಕೆಲ ಆರೋಪಿಗಳು ಪಾಲ್ಗೊಂಡಿದ್ರು. 3ನೇ ಕೇಸ್ನಲ್ಲಿ ಓರ್ವ ಖೈದಿ, 3 ಜೈಲಿನ ಅಧಿಕಾರಿ ಸಿಬ್ಬಂದಿ ಭಾಗಿಯಾಗಿರುವ ಆರೋಪ ಇದೆ. ಈ 3 ಕೇಸ್ಗಳ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಕೆಯಾಗಿಲ್ಲ. ಈ ನಡುವೆ ಮತ್ತೆ ಜೈಲಿನಲ್ಲಿ ಖೈದಿಗಳ ದರ್ಬಾರ್ ವಿಡಿಯೋಗಳು ಲೀಕ್ ಆಗಿದ್ದು, ಪುನಃ ಎಫ್ಐಆರ್ ದಾಖಲಿಸಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿರುವಂತಹ ಆದರ್ಶ ಶಾಲೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಶಾಲಾ ಮಕ್ಕಳ ಬಿಸಿಯೂಟದ ದಾಸ್ತಾನ್ನಲ್ಲಿ ರಾಶಿ ಹುಳುಗಳು ಪತ್ತೆಯಾಗಿದ್ದು, ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಇನ್ನು ಶಾಲೆಗೆ ಏಕಾಏಕಿ ಭೇಟಿ ನೀಡಿರುವಂತಹ ತಹಶೀಲ್ದಾರ್ ಅರವಿಂದ ಶಾಲೆಯ ಅವ್ಯವಸ್ಥೆ ನೋಡಿ ದಂಗಾಗಿದ್ದಾರೆ. ಆದರ್ಶ ಶಾಲೆಯಲ್ಲಿ ಸೌಕರ್ಯಗಳ ಕೊರತೆಯನ್ನು ಗಮನಿಸಿರುವಂತಹ ತಹಶೀಲ್ದಾರ್ ಅವರು ಪ್ರಾಂಶುಪಾಲೆ ಗಂಗಾಂಬಿಕೆ ಮತ್ತು ಅಕ್ಷರ ದಾಸೋಹ ಅಧಿಕಾರಿ ನರಸಿಂಹಯ್ಯಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಉದ್ಯಮಿ ಮೋಹನ್ ದಾಸ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಸ್ತೆ ಗುಂಡಿ ಹಾಗೂ ಮೂಲಭೂತ ಸೌಕರ್ಯದ ಬಗ್ಗೆ ಕಿಡಿಕಾರಿದ್ದ ಉದ್ಯಮಿ ಮೋಹನ್ ದಾಸ್ ಇದೀಗ ಡಿಕೆಶಿ ಹಾಗೂ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ವೈಟ್ ಟಾಪಿಂಗ್ ಕಾಮಗಾರಿ ಪ್ರಗತಿಗಾಗಿ ಡಿಕೆಶಿಗೆ ಧನ್ಯವಾದ ತಿಳಿಸಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ನಾಯಕತ್ವದಿಂದ ಇದು ಸಾಧ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರು ಮತ್ತಷ್ಟು ಉತ್ತುಂಗಕ್ಕೆ ಏರಬೇಕು. ಬೆಂಗಳೂರಿನ ಮೂಲಭೂತ ಸೌಕರ್ಯ ಮತ್ತಷ್ಟು ಸುಧಾರಿಸಿ ಜನರಿಗೆ ಅನುಕೂಲ ಆಗಲಿ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಕೂಡ ಡಿಸಿಎಂ ಡಿಕೆಶಿ ಅವರನ್ನ ಶ್ಲಾಘಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಕಿರಣ್ ಮಜುಮ್ದಾರ್, ಕೊನೆಗೂ ಬೆಂಗಳೂರಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ. ಕಸ ಸಮಸ್ಯೆ ಮತ್ತು ಗುಂಡಿಗಳಲ್ಲಿ ಕುಸಿದು ಹೋಗ್ತಾ ಇದ್ದಂತಹ ಬೆಂಗಳೂರನ್ನ ಮೇಲೆತ್ತುವಲ್ಲಿ ನಿಮ್ಮ ನಾಯಕತ್ವ ಪ್ರಮುಖ ಪಾತ್ರ ವಹಿಸಿದೆ. ಇದೇ ರೀತಿ ನಿಮ್ಮ ಕಾರ್ಯ ಯೋಜನೆಗಳು ಮುಂದುವರಿಯಲಿ ಅಂತ ಹೇಳಿದ್ದಾರೆ. ಮಂಡ್ಯದ ಮೇಲುಕೋಟೆಯಲ್ಲಿ ಕೋತಿಗಳನ್ನು ಸೆರೆ ಹಿಡಿಯಲಾಗಿದೆ. ಹಲವು ವರ್ಷಗಳಿಂದ ಕೋತಿ ದಾಳಿಗೆ ಕಂಗಾಲಾಗಿದ್ದ ಭಕ್ತರು ನೆಟ್ಟುಸಿರು ಬಿಟ್ಟಿದ್ದಾರೆ. ಚಲವನಾರಾಯಣ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಭಾಗಿತ್ವದಲ್ಲಿ 10 ದಿನಗಳ ಕಾಲ ಕಾರ್ಯಾಚರಣೆ ನಡೆದಿದ್ದು, ಈಗಾಗಲೇ 100ಕ್ಕೂ ಹೆಚ್ಚು ಕೋತಿಗಳನ್ನು ಸೆರೆ ಹಿಡಿಯಲಾಗಿದೆ. ಮೇಲುಕೋಟೆಯಲ್ಲಿರುವಂತಹ 1000ಕ್ಕೂ ಹೆಚ್ಚು ಕೋತಿಗಳಿದ್ದು, ಮನುಷ್ಯರ ಮೇಲೆ ದಾಳಿ ಮತ್ತು ಬೆಳೆನಾಶ ಹಿನ್ನೆಲೆ ಕೋತಿಗಳನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಸಿಕ್ಕ ಕೋತಿಗಳನ್ನು ಬಂಡೀಪುರಕ್ಕೆ ಬಿಡೋಕೆ ನಿರ್ಧಾರ ಮಾಡಲಾಗಿದೆ.
ದೆಹಲಿ ಕೆಂಪುಕೋಟೆ ಬಳಿ ಕಾರು ಬ್ಲಾಸ್ಟ್ ಪ್ರಕರಣದ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಮಾತನಾಡಿರುವಂತಹ ಅವರು ಎಂಥವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು, ಇವರಿಗೆ ಯಾರು ಬೆಂಬಲವನ್ನ ನೀಡುತ್ತಾರೆ ಅವರ ಮೇಲೂ ಕೂಡ ಕಠಿಣ ಕ್ರಮ ಆಗಬೇಕು. ಎಂತಹ ಕೃತ್ಯಗಳನ್ನು ಯಾರಿಂದಲೂ ಸಹಿಸೋಕೆ ಸಾಧ್ಯ ಇಲ್ಲ. ವೈದ್ಯರಾಗಿರ್ಲಿ ಯಾರೇ ಇರಲಿ ಅವರು ದೇಶದ್ರೋಹಿಗಳು. ದೇಶದ್ರೋಹಿಗಳಿಗೆ ಯಾವುದೇ ಧರ್ಮ ಜಾತಿ ಇರೋದಿಲ್ಲ. ಕಲಿತವರಿಂದಲೇ ಸಮಸ್ಯೆಯಾಗುವ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದನ್ನ ಬುಡ ಸಮೇತ ಕಿತ್ತು ಹಾಕೋ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ. ರಾಂಗ್ ಸೈಡ್ನಿಂದ ಬಂದ ಮಹಿಳೆ ಆಟೋಗೆ ಡಿಕ್ಕಿ ಹೊಡೆದು ಬಾಯಿಗೆ ಬಂದಂತೆ ನಿಂದಿಸಿದ ಘಟನೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯ ಫ್ಲೈಓವರ್ ಬಳಿ ನಡೆದಿದೆ. ನಡು ರಸ್ತೆಯಲ್ಲಿ ಮಹಿಳೆ ಆಟೋ ಚಾಲಕನಿಗೆ ಕೆಟ್ಟ ಪದಗಳಿಂದ ನಿಂದಿಸಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಟ್ರಾಫಿಕ್ ಪೊಲೀಸರ ಮುಂದೆಯೇ ಮಹಿಳೆ ಆಟೋ ಡ್ರೈವರ್ಗೆ ಆವಾಜ್ ಹಾಕಿದ್ದಾಳೆ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ವಿಷ ಮಿಶ್ರಿತ ಸಾಂಬಾರ್ ಸೇವಿಸಿ 8 ಜನ ಅಸ್ವಸ್ಥಗೊಂಡಿದ್ದು 3 ಸ್ಥಿತಿ ಚಿಂತಾಜನಕವಾಗಿದೆ. ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯಾಗಿರುವಂಥದ್ದು. ಹಳೆ ದ್ವೇಷದಿಂದ ವಿಷ ಪ್ರಾಶನ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಅಸ್ವಸ್ಥರನ್ನ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ನೀಡಿದ ಹಿನ್ನೆಲೆ ಕಲಬುರಗಿಯ ಐಬಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಭೆ ನಡೆಸಲಾಯಿತು. ಸಭೆಯಲ್ಲಿ ನವೆಂಬರ್ 26ರಂದು ಬೃಹತ್ ಕಾರ್ಯಕ್ರಮ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ.